ಅಂದರೆ ಸತ್ಯಯುಗದಲ್ಲಿ ಜಗಜ್ಜನನಿ, ತ್ರೇತಾಯುಗದಲ್ಲಿ ರಾವಣನ ಹತ್ಯೆ ಆಗಿದ್ರಿಂದ ವಿಜಯೋತ್ಸವ, ದ್ವಾಪರ ಯುಗದಲ್ಲಿ ಶಮಿ ವೃಕ್ಷದಿಂದ ತಮ್ಮ ಅಜ್ಞಾತವಾಸ ಮುಗಿಸಿ ಬಂದಿದ್ದು, ಕಲಿಯುಗದಲ್ಲಿ ಕೃಷ್ಣದೇವರಾಯರು ಇಡೀ ವಿಶ್ವಕ್ಕೆ ಸಮೃದ್ಧಿಯನ್ನು ತೋರಿಸಿದಂಥವ್ರು. ಅಂಥ ವಿಜೃಂಭಣೆಯ ಒಂದು ಇದನ್ನು ಜಗತ್ತಿನಲ್ಲಿ ಯಾರೂ ಕಂಡಿರಲಿಲ್ಲ. ಈಗ ತಾನೇ ಶೈಲಜಾ ಅವ್ರು ಹೇಳಿದ್ರಲ್ಲ, ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ರು. ಯಾಕಂದರೆ 10 ಲಕ್ಷ ಜನ ಸೈನಿಕರು ಹೋಗೋದು, ಅವ್ರ ಎಲ್ಲ ದಳಗಳು, ಆನೆ ಪಡೆ, ಕುದುರೆ ಪಡೆ ಎಲ್ಲ ಹೋಗೋದು. ಆವಾಗ ಹೇಗಿತ್ತು ಅಂದರೆ, ನಿಮ್ಮ ಹಾಗೆ ನವದುರ್ಗೆಯರ ಹಾಗೆ ಹೆಣ್ಣು ಮಕ್ಕಳಿಗೆ ರೆಡಿ ಮಾಡೋರಂತೆ. ಅಲಂಕಾರ ಎಷ್ಟು ಅಂದರೆ, ಅವ್ರ ಮೇಲೆ ಹೊರಿಸಿರೋಂಥ ಆ ಚಿನ್ನದ ಆ ಇದು ಎಂಥ ಭಾರ ಇತ್ತಂದರೆ ಅವ್ರಿಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಇಬ್ಬರು ಆ ಕಡೆ ಈ ಕಡೆ ಹುಡುಗಿಯರು ಹಿಡ್ಕೊಂಡು ಅವ್ರನ್ನ ನಡೆಸ್ಕೊಂಡು ಹೋಗೋರಂತೆ. ಅಂದರೆ ಅಂಥ ಸಮೃದ್ಧಿ, ಅಂಥ ಸಂಸ್ಕಾರ, ಅಷ್ಟರ ಮಟ್ಟಿಗೆ ಅವರು ಇಡೀ ವಿಶ್ವಕ್ಕೆ ಮೊದಲೇ ಸ್ಥಾನದಲ್ಲಿದ್ದು ಅಂತ ಎಕಾನಮಿ. ಅವಾಗ ಈ ಇಷ್ಟು ಸಮೃದ್ಧಿಯನ್ನ ಜಗತ್ತಲ್ಲಿ ಯಾರೂ ಕಂಡಿರಲಿಲ್ಲ. ಆ ಕೆಜಿ ಭಾರ ಹೊತ್ಕೊಂಡು ನಡೆಯಕ್ಕಾಗೋದಿಲ್ಲ ಅಂದ್ರೆ ಹೇಗೆ? ನಮ್ಮಲ್ಲಿರುವಂತ ನಮ್ದು ಒಂದು ಕಾಲಘಟ್ಟದಲ್ಲಿ ಭಾರತ ಸಂಪದ್ಭರಿತವಾದಂತ ರಾಷ್ಟ್ರ ಮೇಡಮ್. ಆ ಒಂದು ಸಂಪತ್ತಿನಗೋಸ್ಕರನೇ ಎಲ್ಲರೂ ಬಂದಿದ್ದು, ಅರಬರಾಗಲಿ ಯುರೋಪಿಯನರಾಗಲಿ ಭಾರತಕ್ಕೆ ಬಂದಿದ್ರು ಲೂಟ್ ಮಾಡಕ್ಕೆ, ಇದು ಏನು ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ವಜ್ರ ವೈಡೂರ್ಯಗಳನ್ನ ಸೇರಿಲಿ ಅಳಿತಾ ಇದ್ರಂತೆ. ಅಷ್ಟೇ ಅಲ್ಲ, ರಸ್ತೆಯಲ್ಲಿ ಮಾರಾಟ ಮಾಡ್ತಾರೆ. ಅಂಬಾಸಿಡರ್ಸ್ ಏನಿದ್ರು ರಾಯಭಾರಿಗಳು ಅದನ್ನ ತಮ್ಮ ಲೇಖನಗಳಲ್ಲಿ, ತಮ್ಮ ಪುಸ್ತಕಗಳಲ್ಲಿ ದಾಖಲೀಕರಣವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗಲೂ ನಾವು ಹಂಪಿಗೆ ಹೋದ್ರೆ ಅವ್ರು ಎಲ್ಲಿ ಕೂತ್ಕೊಂಡು ವಜ್ರ ವೈಡೂರ್ಯ ರತ್ನ ಮಾರ್ತಾ ಇದ್ರಲ್ಲ ರಸ್ತೆಯಲ್ಲಿ, ಅದು ಕೂಡ ಇವತ್ತು ಕಾಣ್ಬೋದು. ಆ ಕಂಬಗಳು ಇದ್ರದ್ದು ವ್ಯಾಪಾರಸ್ಥರು ಕೂತ್ಕೊಳ್ತಾ ಇದ್ದಂಥದ್ದು ಈಗಲೂ ಇದೆ. ಅದೇ ಕಲೆ ಮತ್ತು ಸಂಸ್ಕೃತಿಗೆ ಅವರು ಎಷ್ಟು ಪ್ರಾಮಿನೆನ್ಸ್ ಕೊಡ್ತಾ ಇದ್ರು ಅನ್ನೋದಕ್ಕೆ ನೀವು ಈಗಲೂ ಹೋಗಿ ನೋಡಿ. ವಿಜಯ ವಿಠಲ ಟೆಂಪಲ್ ಹತ್ರ ಹೋಗಿ ಆ ಸಂಗೀತದ ಒಂದು ಏನು ಅದನ್ನ ನಾವು ಇವತ್ತು ಟೆಕ್ನಾಲಜಿಲಿ ಎಷ್ಟೋ ಮುಂದುವರೆದಿರ್ಬೋದು. ನಾವು ಸ್ಪೇಸ್ಗೆ ಓದಿದ್ದೀವಿ. ಆ ತರ ಒಂದು ಏನು ಆರ್ಕಿಟೆಕ್ಚರ್ ಇದ್ರಲ್ಲಿ ನಮ್ಗೆ ಇವತ್ತು ಕೂಡ ಒಂದು ಇದು ಏನು ಬಿಲ್ಡಿಂಗ್ ಅನ್ನ ಕಟ್ಟಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ಆ ಕಂಬವನ್ನ ಬಡ್ದಾಗ ಸಪ್ತಸ್ವರಗಳು ಬರ್ತಿತ್ತಂತೆ. ಅದು ಎಲ್ಲ ಮುಟ್ಟಿ ಹೋಗಿದೆ. ಆದ್ರೆ ಆ ರೀತಿ ಇತ್ತಂತೆ. ಅಂದ್ರೆ ಅವರಲ್ಲಿ ಎಷ್ಟು ಒಂದು ಏನು ಪ್ರಬುದ್ಧತೆ ಇತ್ತು, ಟೆಕ್ನಾಲಜಿಲಿ ಎಷ್ಟು ಪ್ರಬುದ್ಧತೆ ಇತ್ತು ಅನ್ನೋದನ್ನ ನಾವು ಕಾಣಬಹುದು ಆಗಿನ ಕಾಲದಲ್ಲಿ. ಈಗ AI ಅಂತ ಹೋಗ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆವಾಗ DI ಇತ್ತು, ಡಿವೈನ್ ಇಂಟೆಲಿಜೆನ್ಸ್. ಆ ಡಿವೈನ್ ಇಂಟೆಲಿಜೆನ್ಸ್ ಹೇಗೆ ಅಂತಂದ್ರೆ, ಅವ್ರು ಕಟ್ಟಿರುವಂಥ ದೇವಸ್ಥಾನಗಳು, ಅವ್ರು ಕಟ್ಟಿರುವಂಥದ್ದು ಆಶ್ಚರ್ಯ. ನೀವು ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗಿ ಆ ಗೋಪುರದ ಇನ್ವರ್ಟೆಡ್ ಇಮೇಜ್ ಅನ್ನ ನೀವು ಒಳಗಡೆ ಹೋಗಿ ನೋಡ್ತೀರಿ ಅಂದ್ರೆ, ಇದಕ್ಕಿಂತ ಅದ್ಭುತವಾದಂತಹ ಡಿವೈನ್ ಇಂಟೆಲಿಜೆನ್ಸ್ ನೀವು ಜಗತ್ತಿನಲ್ಲಿ ಎಲ್ಲೂ ಕಾಣಕ್ಕೆ ಸಾಧ್ಯ ಓದಿದ್ವಿ ಅಷ್ಟೇ. ಆಮೇಲೆ ಆ ಕಾಸ್ಟ್ಯೂಮ್ ಗಳನ್ನೆಲ್ಲ ಕಣ್ಮುಂದೆ ತಂದ್ಕೊಳ್ತಾ ಇದ್ವಿ. ಇವಾಗ ನೋಡಿ ಅದೆಲ್ಲ ಅಂದಿನ ಕಾಲದಿಂದನೇ ಇದ್ದಂತದ್ದು. ಅದನ್ನೇನಾಗಲಿ ಪಲ್ಲಕ್ಕಿ ಉತ್ಸವದ್ದು ಅವಾಗ ಏನಿತ್ತು ಅದನ್ನೇ ತೋರಿಸ್ತಾರೆ. ಕಾಲಕ್ಕೆ ನಮ್ಮನ್ನ ಕರ್ಕೊಂಡು ಹೋದಂಗ. ಹೌದು, ಖಂಡಿತ ಖಂಡಿತ. ಆ ಕಾಲ ನಾವ್ ಇರ್ಲಿಲ್ಲ, ಆಗ ಹುಟ್ಟಿಲ್ಲ, ಅದ್ ರಾಜವೈಭವ ಹೇಗಿತ್ತು ಓದ್ಕೊಂಡು ಬಂದಿದ್ವಿ. ಆದ್ರೆ ಬರ್ದಿರೋದನ್ನ ನೋಡಿದ್ರೆ ಈಗ ನೋಡ್ತಾ ಇರೋದು ಒಂದು 100ರಲ್ಲಿ 1 ಭಾಗ ಮಾತ್ರ, 1% ಅಷ್ಟೇ ಇದು. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂಥದ್ದು ಅದನ್ನ ಆ ವೈಭವದ ಅಕ್ಷರಗಳೇ ಇಲ್ಲ ಅಂತ ಹೇಳ್ಬೋದು. ಅವರ ಏನು ಅದನ್ನ ನಾವು ಓದ್ತಾ ಇದ್ರೆ ಹೌದು ಈಗಿತ್ತ ವಿಜಯನಗರ ಸಾಮ್ರಾಜ್ಯ ಅನ್ನೋ ಒಂದು ಹೆಮ್ಮೆ ಮೂಡ್ ಬರುತ್ತೆ. ಅವರ ಏನು ಕೃಷ್ಣದೇವರಾಯನ ಕಾಲಘಟ್ಟದಲ್ಲಾಗಲಿ, ಅಚ್ಯುತ ದೇವರಾಯ, 2ನೇ ದೇವರಾಯ, 1ನೇ ದೇವರಾಯ, ಅವರು ಏನು ಒಂದು ಸಂಸ್ಕೃತಿ, ಏನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಾಗ ಇದು ಏನು ಅರಬ್ಬರ ಮುಸಲ್ಮಾನರ ದಾಳಿಯಿಂದ ಧರ್ಮವನ್ನ ರಕ್ಷಣೆ ಮಾಡಕ್ಕೆ ಹುಟ್ಟಂತ ಸಾಮ್ರಾಜ್ಯ. ಮುಸಲ್ಮಾನರ ದಾಳಿ ಅಂದಾಗ ಏನಂದ್ರೆ, ಕೃಷ್ಣದೇವರಾಯನ ಹತ್ರ ಇದ್ದಂಥ ಆ ಸಮೃದ್ಧವಾದ ಸೈನ್ಯದ ಮುಂದೆ ಯಾರೂ ನಿಲ್ಲಕ್ಕಾಗ್ತಾ ಇರ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ 5 ಜನ ಸೇರ್ಕೊಂಡ್ರು. 5 ಜನ ಬಹುಮನಿಯ 5 ಸಂತತಿಗಳು, ಆದಿಲ್ ಶಾಹಿಗಳು ಏನಿದ್ದಾರೆ, ಬಿಜಾಪುರದ ಆದಿಲ್ ಶಾಹಿಗಳು, ಬೀದರ್ನ ಬರೀ ಶಾಹಿಗಳು, ಬಹುಮನಿ, ಇವ್ರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ದಾಳಿ ಮಾಡಿದ್ದು. ಇದು ಇತಿಹಾಸದಲ್ಲಿ ಹೇಗೆ ಅಂತಂದ್ರೆ 9 ತಿಂಗಳವರೆಗೂ ಅವರು ಲೂಟ್ ಮಾಡಿದ್ದಾರೆ. ಆನೆ ಮೇಲೆ ಈಗ ನಾವು ದೇವಿಯನ್ನ ತಗೊಂಡು ಹೋಗ್ತಾ ಇದೀವಿ, ಅವರು ಸಂಪತ್ತನ್ನ ತುಂಬಿಕೊಂಡು ಹೋಗ್ತಾ ಇದ್ದಾರೆ, ಒಳ್ಳೆ ಹೊಡ್ಕೊಂಡು ಹೋಗಿರೋದು.
9 ತಿಂಗಳವರೆಗೂ ಅಗದು ಇದು ಮಾಡಿ ಎಲ್ಲಿ ಕೂತಿದ್ದಾರೋ ಏನು ಮಾಡಿದಾರೋ ಅಂತ ಅಂಥ ಸಮೃದ್ಧಿ ಇಡೀ ಜಗತ್ತಿನಲ್ಲಿ ಯಾವ ರಾಜ್ಯದಲ್ಲೂ ಯಾವ ರಾಷ್ಟ್ರದಲ್ಲೂ ಇರಲಿಲ್ಲ. ಅಂಥದ್ದನ್ನ ಆವಾಗಿರುವಂಥದ್ದನ್ನು ನೋಡಿದರೆ ಈಗ ಭಾಳ ಕಡಿಮೆ. ಆದರೂ ಕೂಡ ನಾವು ಏನು ಅನ್ಬೇಕು ಅಂದರೆ ಆ ಜಗನ್ಮಾತೆಯಿಂದ ಇದರಿಂದ ನಾವು ಕೃಪೆಯಿಂದ ಇಷ್ಟಾದರೂ ಉಳ್ಕೊಂಡಿದ್ದೀವಲ್ಲ, ನಾವು ಇನ್ನೂ ಬದುಕಿದ್ದೀವಿ, ನಮ್ಮ ಸಂಸ್ಕೃತಿ ಉಳ್ಕೊಂಡಿದೆ ಅಂತ ನೋಡಿ. ಇದು ಏನು ಅಂಬಾರಿ ಇದೆಯಲ್ಲ ಮೇಡಮ್, ಚಿನ್ನದ ಅಂಬಾರಿ, ಅದನ್ನ ಇದು ಎಲ್ಲರಿಂದ ಉಳಿಸ್ಕೊಂಡು ಬಂದಿರೋಂಥದ್ದು. ಹೌದು ಹೌದು ಹೌದು. ಚಿನ್ನದ ಅಂಬಾರಿನ ವಿಜಯನಗರ ಸಾಮ್ರಾಜ್ಯ ಮತ್ತು ಬ್ರಿಟಿಷ್ನರ್ ಅವಾಗ ನೋಡಿ ಮಯೂರ ಸಿಂಹಾಸನ ಇತ್ತು. ನಾದಿರ್ ಶಾ ತೈಮೂರ್ ಬಂದಾಗ ಅದನ್ನ ತಗೊಂಡು ಹೋಗಕ್ಕೆ ಇದ್ ಮಾಡ್ರು. ತೈಮೂರ್ ಯಾರು ಗೊತ್ತಾ? ಇವತ್ತಿನ ಟರ್ಕಿ ಅವನು. ಇವತ್ತಿಗೂ ನೀವು ಅಲ್ಲಿ ಟರ್ಕಿಗೆ ಹೋಗಿ ನೋಡಿ, ನಾನು ನೋಡಿದ್ದೀನಿ. ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಕೈನೂರು ವಜ್ರವನ್ನ ತೆಗೆದುಕೊಂಡು ಹೋಗ್ತಾರೆ. ನಾವು ಇವತ್ತು ಕೈನೂರು ವಜ್ರ ಎಲ್ಲಿ ಉಳಿಸ್ಕೊಂಡ್ರದು ಇದೊಂದೇ ಇದೊಂದು ಉಳ್ಕೊಂಡಿದೆ. ಯೋಚನೆ ಮಾಡಿ, 750 ಕೆಜಿ ಹೆಂಗೆ ಕಾಪಾಡ್ಕೊಂಡು ಬಂದಿರ್ಬೋದು. ಕುತೂಹಲ ನನಗೆ. ಇಲ್ಲ ಮೇಡಮ್, ಅದು ಏನಾಗುತ್ತೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ರಕ್ಷಣೆ ಮಾಡ್ಕೊಂಡು ಬರ್ತಾರೆ ಅದನ್ನ ಯಾರು ಕುಮಾರ ನಾಯಕ ಏನಿರ್ತಾರೆ ಅವರು ಅದನ್ನ ವೈಭವ ದಸರಾ ಟೈಮಲ್ಲಿ ತೆಗ್ದಿರ್ತಾರೆ, ಮತ್ತೆ ಅದನ್ನ ಮುಚ್ಚಿಟ್ಟು ಅದನ್ನ ಕಾಪಾಡ್ಕೊಂಡು ಬರ್ತಾರೆ. ಅದನ್ನ ಬಹಳ ಶ್ರಮ ಪಟ್ಟಿದ್ದಾರೆ. ಯಾಕಂದ್ರೆ ಲೂಟ್ ಮಾಡೋದೇ ಅವ್ರಿಗೊಂದು, ಆ ಲೂಟದಲ್ಲಿ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ. ಹೋಗಿ ಕಳ್ಕೊಂಡಿದ್ದು ತುಂಬಾ, ಉಳಿದಿದ್ದು ಬಹಳ ಕಡಿಮೆ. ಆದ್ರೆ ಈ ಅಂಬಾರಿ ಉಳಿತಲ್ಲ ಅಂತ ನಾವು ಅಷ್ಟಕ್ಕಾದ್ರೂ ಸಂತೋಷ ಪಡ್ಬೇಕು. ಒಂದು ಅಂಬಾರಿನ ನೋಡ್ತಾ ಇದ್ರೆ, ಆ ಚಿನ್ನದ ಅಂಬಾರಿನ ನಿಜಕ್ಕೂ ಮನಸ್ಸು ತುಂಬಿ ಬರುತ್ತೆ. ಆ ಚಿನ್ನ ವಜ್ರ ವೈಡೂರ್ಯದಲ್ಲಿ ಅಂಬಾರಿನ ನೀವು ಇವತ್ತು ಕೂಡ ಹೋಗಿ 750 ಕೆಜಿ ನಮಗಿದು 750 ಕೆಜಿ ಅನಿಸ್ತಾ ಇದೆ. ಬಟ್ ಆಗಿನ ಕಾಲಕ್ಕೆ ಕಳ್ಕೊಂಡಿದೀವಿ, ಅದ್ರಲ್ಲಿ ಇದು ಒಂದು ಭಾಗ ಅಷ್ಟೇ. ಬಟ್ ಈಗ ನಾವು 750 ಕೆಜಿ ಚಿನ್ನದ ಅಂಬಾರಿ ಅಂತೀವಿ. ಇಂಥದ್ದನ್ನ ನಾವು ಸಾವಿರಾರು ಕಳ್ಕೊಂಡಿದೀವಿ. ಅಲ್ಲ, ಅದೇ ಹೇಳಿದ್ನಲ್ಲ, ಹೆಣ್ಮಕ್ಳ ಮೇಲೆ ಚಿನ್ನ ಹೇರಿದ್ರೆ ನಡೆಯೋಷ್ಟು ಅಂತಂದ್ರೆ ಎಷ್ಟು ಇರ್ಬೋದು ಅಂತ. ಏನು ಮಹಮ್ಮದ್ ಗಜ್ನಿ ದಾಳಿಯನ್ನ ಮಾಡಿದ್ರು 17ನೇ ಬಾರಿ, 16ನೇ ದಾಳಿಯಲ್ಲಿ ಅವರು ಸೋಮನಾಥ ಟೆಂಪಲ್ ಮೇಲೆ ಆಕ್ರಮಣ ಮಾಡಿದ್ರು. ಆ ಒಂದು ದೇವಸ್ಥಾನ ಯಾವ ರೀತಿ ಇತ್ತಂದ್ರೆ ಆ ಗಂಟೆ ಕೂಡ ಚಿನ್ನದಂತೆ, ವಜ್ರ ವೈಡೂರ್ಯದಿಂದ ತುಂಬಿ ತುಳುಕ್ತಾ ಇತ್ತು. ತುಂಬಾ ಕೇಳ್ಕೊಂಡ್ರಂತೆ, ತುಂಬಾ ಅಲ್ಲಿ ಪುರೋಹಿತರು ತುಂಬಾ ಕಾಪಾಡೋದಕ್ಕೆ ಏನು ಜನರು ಪ್ರಾಣ ಬಿಟ್ಟಿದ್ದಾರೆ. ನಮ್ಮ ತಗೊಳ್ಳಿ ಟೆಂಪಲ್ ಮುಂದಿನ ತಲೆಮಾರಿಗೆ ಬೇಕು, ನೀವು ಇದನ್ನ ಡಿಸ್ಟ್ರಾಯ್ ಮಾಡಬೇಡಿ ಅಂತ ಹೇಳಿ ಆ ಒಂದು ಏನು ಸಂಪತ್ಭರಿತವಾದಂತ ವಜ್ರ ವೈಡೂರ್ಯವನ್ನ ದೋಚದೇ ಒಂದು ಮನಸ್ಥಿತಿ ಇತ್ತು. ಅದನ್ನ ದೋಚೋರ್ ಜೊತೆಗೆ ಆ ಲಿಂಗ ಇತ್ತಲ್ಲ, ಶಿವಲಿಂಗ, ಆ ಶಿವಲಿಂಗವನ್ನ ಒಡೆದು ಅದು ಯಾಕೆ ಅಂದ್ರೆ ಅವರೇ ಕೆಳಗಡೆ ಸಿಕ್ಕತ್ತೆ ಅಂತ ಹೊಡಿತಾರೆ. ಅವನು ಅಂದ್ರೆ ದೇವಸ್ಥಾನಗಳನ್ನ ನಾವು ದೇವರು ಆಧ್ಯಾತ್ಮ ಅಂತ ಧಾರ್ಮಿಕವಾಗಿ ನಂಬ್ತಾ ಇದ್ರೆ, ಅವ್ರು ಅದನ್ನ ನೋಡ್ತಾ ಇದ್ದು ಇದೊಂದು ಜುವೆಲ್ರಿ ಶಾಪ್ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ಶಾಪ್ ಅಲ್ಲ, ಸಂಪತ್ತು. ಅಲ್ಲಿದ್ದಂತ ವಜ್ರ ವೈಡೂರ್ಯವನ್ನ ಅದ್ ಕತೆ ಏನು ಅಂತ ಬರ್ತೀನಿ ಮೇಡಮ್, ಒಂದು ಬ್ರೇಕ್ ತಗೊಂಡು ಆ ಕತೆ ಏನು ಅಂತ ಕೇಳಕ್ ಬರ್ತೀನಿ ನಿಮ್ಮ ಹತ್ರ. ಟೇಕ್ ಅ ಬ್ರೇಕ್. ಬ್ರೇಕ್ ಆದ್ಮೇಲೆ ಇತಿಹಾಸದ ಜೊತೆಗೆ ಸದ್ಯಕ್ಕೆ ಏನಾಗ್ತಾ ಇದೆ ಅರಮನೆಯ ಸುತ್ತಮುತ್ತ ಅನ್ನೋದನ್ನ ನೋಡ್ತಾ ಹೋಗೋಣ.